ಜೈ ಹಿಂದ್ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯನ್ ಆರ್ಕಿನಿಕ್ಸ್ ಕೋಚಿಂಗ್ ಸೆಂಟರ್ ವತಿಯಿಂದ ಸ್ವಾಗತ ಅಂತ ಹೇಳ್ತಾ, ನಾನು ನಿನ್ನೆ ಕ್ಲಾಸ್ನಾಗ ಅಲ್ಫಾಬೆಟಿಕ್ ಸಿರೀಸ್ ಮೇಲಿನ ಕ್ವಶನ್ ಬರ್ತಕ್ಕಂತ ಅಲ್ಫಾಬೆಟಿಕ್ ಅಪೋಸಿಟ್ ಮತ್ತು ಅಲ್ಫಾಬೆಟಿಕ್ ವ್ಯಾಲ್ಯೂ ಬಗ್ಗೆ ಟ್ರಿಕ್ ಹೇಳ್ಕೊಟ್ಟಿನಿ. ಆ ಟ್ರಿಕ್ ಮುಖಾಂತರ ಈಗ ಕ್ವಶನ್ ಹೆಂಗ ಸಾಲ್ವ್ ಮಾಡೋದು ಅನ್ನೋದ ನೋಡೋಣ ಬರ್ರಿ. ಈಗ ಮೊದಲನೇ ಕ್ವಶನ್ ಏನೈತಿ ಅಂತ ನೋಡೋಣ ಬರ್ರಿ. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಾನ. ಏನ್ ಕೊಟ್ಟಾನ ಅಂದ್ರ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಾನ. ಕ್ವಶನ್ ಏನ್ ಕೊಟ್ಟಾನ ಅಂದ್ರ ಎ ಸಿ ಇ ಜಿ ಅತ್ ಕೊಟ್ಟಾನ. ಎ ಸಿ ಇ ಜಿ ಅತ್ ಕೊಟ್ಟ ಕ್ವಶನ್ ಮಾರ್ಕ್ ಕೊಟ್ಟಾನ. ಈಗ ಆಪ್ಷನ್ಸ್ ಕೊಟ್ಟಿರ್ತಾನ ನಿಮ್ಗ ಕ್ವಶನ್ ಪೇಪರ್ದಾಗ. ನೀವು ನಾ ಹೇಳಿದ ಟ್ರಿಕ್ ಯೂಸ್ ಮಾಡಿರ ಅಂದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ಆನ್ಸರ್ ನ ನೀವು ಕಂಡು ಹಿಡಿಬಹುದು. ಈಗ ಎ ವ್ಯಾಲ್ಯೂ ಎಷ್ಟ್ ಐತಿ ನೋಡೋಣ ಬರ್ರಿ. ಎ ವ್ಯಾಲ್ಯೂ ಎಷ್ಟ 1, ಸಿ ವ್ಯಾಲ್ಯೂ 3, ಇ ವ್ಯಾಲ್ಯೂ 5, ಜಿ ವ್ಯಾಲ್ಯೂ 7. ಹಂಗಾರಿ ಇಲ್ಲಿ ಏನ್ ಮಾಡ್ಯಾನ ನೋಡ್ರಿ. ಒಂದ್ ತಗೊಂಡಾನು, 2 ಬಿಟ್ಟಾನು, 3 ತಗೊಂಡಾನು, 4 ಬಿಟ್ಟಾನು, 5 ತಗೊಂಡಾನು, 6 ಬಿಟ್ಟಾನು, 7 ತಗೊಂಡಾನು. ಇಲ್ಲಿ 8 ಬಿಡ್ಬೇಕು ನಾವು. 8 ಬಿಟ್ರ ಮುಂದಿನ ಅಕ್ಷರ ಯಾವ್ದು ಹೇಳ್ರಿ? 9. ಹಂಗಾರಿ ಇಲ್ಲಿ ನಮ್ದು 9ನೇ ಅಕ್ಷರ ಯಾವ್ದು ಹೇಳ್ರಿ ನೋಡುನು. ಎ ಸಿ ಇ ಜಿ ಎಚ್ ಬಿಡ್ಬೇಕು. ಈಗ ನಾವ್ 8 ಅಂದ್ರ ಎಚ್ ಬಿಟ್ಟು 9ನೇ ಅಕ್ಷರ ಐ. ಆನ್ಸರ್ B2. ಈಗ ಮುಂದಿನ ಕ್ವಶನ್ ಏನೈತೆ ಅಂತ ನೋಡೋಣ ಬರ್ರಿ. ಮುಂದಿನ ಕ್ವಶನ್ ಇದನ್ನ ಕೊಟ್ಟಾನು. ಸರಣಿಯಲ್ಲಿ ಮುಂದಿನ ಅಕ್ಷರ ಯಾವುದು? ಸರಣಿಯಲ್ಲಿ ಮುಂದಿನ ಅಕ್ಷರ ಯಾವುದು? ಕ್ವಶನ್ ಏನೈತೆ ಅಂದ್ರ ಜಡ್ ಎಕ್ಸ್ ವಿ ಟಿ ಕೊಟ್ಟಾನು. ಏನ್ ಕೊಟ್ಟಾನು? ಜಡ್ ಎಕ್ಸ್ ವಿ ಟಿ ಕೊಟ್ಟ ಕ್ವಶನ್ ಮಾರ್ಕ್ ಕೊಟ್ಟಾನು. ಆಪ್ಷನ್ಸ್ ಏನ್ ಕೊಟ್ಟಾನು? ಆರ್ ಎಸ್ ಯು ಕ್ಯೂ ಅತ್ ಕೊಟ್ಟಾನು. ಆಪ್ಷನ್ಸ್ ಏನ್ ಕೊಟ್ಟಾನು? ಆರ್ ಎಸ್ ಯು ಕ್ಯೂ ಅತ್ ಕೊಟ್ಟಾನು. ಈಗ ಜಡ್ ಅನ್ನೋದು ಎಷ್ಟನೇ ಅಕ್ಷರ? 26. ಜಡ್ ಅನ್ನೋದು ಎಷ್ಟ? 26. ಎಕ್ಸ್ ಅನ್ನೋದ 24. ಪಿ ಅನ್ನೋದು ವಿಕ್ಟ್ರಿ 22. T20 20. ಮುಂದಿನ ಯಾವ್ದು ಬರ್ತೈತಿ ಇಲ್ಲಿ ನಾವು ನೋಡ್ರಿ. ಇಷ್ಟ್ರ ಮ್ಯಾಲ ಗೊತ್ತಾಗಿರ್ತೈತಿ ಆನ್ಸರ್ ಏನ್ ಬರ್ಬೋದು ಅನ್ನೋದು ಹೇಳಿ. ಇಲ್ಲಿ 26 ಕೊಟ್ಟಾನು, 1 ಬಿಟ್ಟು 25 ಬಿಟ್ಟಾನು, 24 ತಗೊಂಡಾನ. ಇಲ್ಲಿ 23 ಬಿಟ್ಟಾನು, 22 ತಗೊಂಡಾನ. ಇಲ್ಲಿ 21 ಬಿಟ್ಟಾನು, 20 ತಗೊಂಡಾನ. ಈಗ ಇಲ್ಲಿ ನಾವ್ ಇಲ್ಲಿ ಏನ್ ಬಿಡ್ಬೇಕು? 19 ಬಿಡ್ಬೇಕು, 18 ತಗೋಬೇಕ. ಏನ್ ತಗೋಬೇಕು? 18 ತಗೊಂದೇವ್. 18ನೇ ಅಕ್ಷರ ಯಾವ್ದು? ಆರ್. ಆನ್ಸರ್ A1. ಮುಂದಿನ ಕ್ವಶನ್ ಏನೈತಿ ನೋಡೋಣ ಬರ್ರಿ. ಇಲ್ಲಿ ಎಕ್ಸಾಮು ಕೊಟ್ಟಾನ. ಎಕ್ಸಾಮ್ ಅತ್ ಕೊಟ್ಟ ನಿಮ್ಗೆ ಏನ್ ಎಕ್ಸಾಮ್ ಅತ್ ಕೊಟ್ಟ ಎಕ್ಸಾಮ್ ಅತ್ ಅಂದ್ರ ಏನ್ ಕೊಟ್ಟಾನ ಅಂದ್ರ ಅವ FYBN ಅತ್ ಕೊಟ್ಟಾನ. ಹಂಗಂದ್ರ ಟೆಸ್ಟ್ ಅಂದ್ರ ಏನತ್ ಕೊಟ್ಟಾನ ನಿಮ್ ಕ್ವಶನ್ ಮಾರ್ಕ್. ಏನ್ ಕೊಟ್ಟಾನು? ಎಕ್ಸಾಮ್ ಅಂದ್ರ FYBN ಕೊಟ್ಟಾನ. ಹಂಗಂದ್ರ ಟೆಸ್ಟ್ ಅಂದ್ರ ಏನತ್ ಕೊಟ್ಟ ಕ್ವಶನ್ ಮಾರ್ಕ್ ಕೊಟ್ಟ ನಿಮ್ಗೆ ಏನ್ ಮಾಡ್ಯಾನು? ಆಪ್ಷನ್ಸ್ ಕೊಟ್ಟಾನ. ಈಗ ನಾವ್ ನೋಡ್ರಿ ಎಕ್ಸಾಮ್ ಅತ್ ಹಿಂಗ್ ಬರೀರಿ. ಎಕ್ಸಾಮ್ ಅನ್ನೋದನ್ನ ಏನ್ ಬರ್ದಾನ ಇಲ್ಲಿ ನೋಡ್ರಿ ಅವ. FYBN ಏನ್ ಕೊಟ್ಟಾನು? ಎಕ್ಸಾಮ್ ಅತ್ ಕೊಟ್ಟಾನ. FYBN ಅತ್ ಬರ್ದಾನ. ಈಗ ನೋಡ್ರಿ ಈ ಏನ್ ಬರ್ದಾನ? ಎಫ್ ಬರ್ದಾನ. ಎಕ್ಸ್ ಕ ವಾಯ್ ಬರ್ದಾನ. ಎ ಕ ಬಿ ಬರ್ದಾನ. ಎಂ ಕ ಎನ್ ಬರ್ದಾನ. ಏನ್ ಬರ್ದಾನು? ಇ ಕ ಎಫ್ ಬರ್ದಾನ. ಎಕ್ಸ್ ಕ ವಾಯ್ ಬರ್ದಾನ. ಎ ಕ ಬಿ ಬರ್ದಾನ. ಎಂ ಕ ಎನ್ ಬರ್ದಾನ. ಹಂಗಾರಿ ಇಲ್ಲಿ ನೋಡ್ರಿ ಟೆಸ್ಟ್ ಹತ್ತೈತಿ. ಏನ? ಟೆಸ್ಟ್ ಕೊಟ್ಟ ಏನ್ ಮಾಡ್ಯಾನು? ಕ್ವಶನ್ ಮಾರ್ಕ್ ಕೊಟ್ಟ ಆಪ್ಷನ್ಸ್ ಕೊಟ್ಟ ನಿಮಗ. ಈಗ ಇಲ್ಲಿ ಏನ್ ನೋಡೋಣ. ಈಕ್ ಎಫ್ ಬರ್ದೈತಿ. ಈದ ಮುಂದಿನ ಅಕ್ಷರ ಯಾವ್ದ? ಎಫ್. ಎಕ್ಸ್ ದ ವಾಯ್. ಹಂಗ ಇಲ್ಲಿ ಏದ ಮುಂದಿನ ಅಕ್ಷರ ಬಿ. ಎಂ ಅದ ಮುಂದಿನ ಅಕ್ಷರ ಎನ್. ಹಂಗ ಇದನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು ರೂಲ್ಸ್. ನಾವು ಆ ರೂಲ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ನಮಗೆ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿರ್ತಾನಲ್ಲ ಅದ್ರೊಳಗಿನ ಆನ್ಸರ್ ಸಿಗ್ತೈತಿ. ಆ ಆನ್ಸರ್ ಏನತ್ ನೋಡೋಣ ಬರ್ರಿ. ಟಿ ಆಗಂತ್ಲೆ ಏನ? ಇವು. ಟಿ ಆಗಂತ್ಲೆ ಎಫ್. ಎಸ್ ಆಗಂತ್ಲೆ ಟಿ ಆಗಂತ್ಲೆ ಮತ್ತ ಯು. ಈ ಆಪ್ಷನ್ಸ್ ಎಲ್ಲೈತಿ ನೋಡ್ರಿ. ಯು ಎಫ್ ಟಿ ಯು. ಯು ಎಫ್ ಟಿ ಯು. ಆಪ್ಷನ್ಸ್ A1. ಆನ್ಸರ್ ಇಸ್ A1. ಮುಂದಿನ ಕ್ವಶನ್ ಏನೈತಿ ನೋಡೋಣ ಬರ್ರಿ. ಹೋಮ್ ಅನ್ನು IPNF ಎಂದು ಕೋಡ್ ಮಾಡಲಾಗಿದೆ. ಏನ? ಹೋಮ್ ಅನ್ನು IPNF ಎಂದು ಕೋಡ್ ಮಾಡಲಾಗಿದೆ ಅಂತ. ಹಂಗಂದ್ರ ಗುಡ್ ಏನಾಗುತ್ತೆ? ಇಲ್ಲಿ ಏನ್ ಕೊಟ್ಟಾನು? ಹೋಮ್ ಅನ್ನು IPNF ಅಂತ ಕೊಟ್ಟಾನ. ಹಂಗಾರ ಇಲ್ಲಿ ನಮಗ ಗುಡ್ ಅಂತ ಏನ್ ಆಕೈತಿ ಅಂತ ಆಪ್ಷನ್ಸ್ ಕೊಟ್ಟಾನ. ಹೌದಾ? ಈಗ ಹೋಮ್ ಅಂತ ಬರ್ಕೋರಿ ಇಲ್ಲಿ. ಹೋಮ್ ಅಂತ ಬರ್ದ ಏನ್ ಕೊಟ್ಟಾನವ? IPNF. ಹೋಮ್ ಅಂತ ಬರ್ದ ಏನ್ ಕೊಟ್ಟಾನು? IPNF ಅಂತ ಬರ್ದಾನ. ಹಂಗಾರ
ಏನ್ ಕೇಳಾನು ಗುಡ್ ಅತ್ ಏನ್ ಆಕತಿ ಗುಡ್ ಅಂದ್ರ ಏನ್ ಆಕತಿ ಅತ್ ಆಪ್ಷನ್ಸ್ ಕೊಟ್ಟ ನಿಮಗ. ಈಗ ನೀವ್ ಏನ್ ಮಾಡ್ಬೇಕು ರೂಲ್ಸ್ ಅಪ್ಲೈ ಮಾಡ್ಬೇಕ. ಇಲ್ಲಿ ಇದಕ್ಕೆ ಏನ್ ರೂಲ್ಸ್ ಬಂದಿರ್ತೈತಿ ಅದನ್ನ ಇಲ್ಲಿ ಗುಡ್ ಅನ್ನೋದಕ್ಕ ರೂಲ್ಸ್ ಅಪ್ಲೈ ಮಾಡ್ರೆ ನಿಮಗ್ ಆನ್ಸರ್ ಇಲ್ಲಿ ಸಿಗ್ತೈತಿ. ಈಗ ಎಚ್ ಆಗಂತ ಏನೈತಿ ಆ ಐತಿ, ಎಚ್ ಆಗಂತ ಮುಂದಿನ ಅಕ್ಷರ ಆಯ್, ಓ ಆಗಂತಲೇ ಪಿ ಐತಿ, ಹಂಗಾರ ಎಂ ಆಗಂತಲೇ ಏನ್ ಐತಿ, ಇ ಆಗಂತಲೇ ಎಫ್ ಐತಿ. ಹಂಗ ಇಲ್ಲಿ ನೋಡ್ರಿ ಗುಡ್ ಅತ್ ಕೊಟ್ಟಾನು, ಗುಡ್ ಅತ್ ಕೊಟ್ಟ ಆಪ್ಷನ್ಸ್ ಕೊಟ್ಟಾನು. ಗುಡ್ ಗುಡ್ ಅಂದ್ರ ಹೆಂಗ್ ಬರಿಬೋದತ್ತ ಕೇಳಾನಿಗ ನಿಮ್ಗ. ಎಚ್ ಅಂದ್ರ ಆ ಐತಿ, ಜಿ ಅಂದ್ರ ಜಿ ಮುಂದಿನ ಅಕ್ಷರ ಯಾವ್ದ ಎಚ್, ಓ ಅಂದ್ರ ಓದ್ ಮುಂದಿನ ಅಕ್ಷರ ಪಿ. ಆಪ್ಷನ್ಸ್ ಇಲ್ಲಿ ಎಲ್ಲಾರ ಎಚ್ ಪಿ ಅತ್ ಏನಾರ ಬಂದ ನೋಡ್ಬೇಕು ಫಸ್ಟ್ ಸ್ಟಾರ್ಟಿಂಗ್. ಅಂದ್ರೆ ನೀವು ಈಗ ಯಾವ್ದಾರ ಆಪ್ಷನ್ಸ್ ಐತಿ ಅದನ್ನ ತೆಗೆದ್ ಬಿಡುದು ಪಾಟ್ನ, ಅಲ್ಲಿ ನಿಮ್ಗೆ ಈಸಿ ಒಳಗೆ ಏನೈತಿ ಆನ್ಸರ್ ಸಿಗೋ ಚಾನ್ಸಸ್ ಇರ್ತೈತಿ. ಈಗ ಎಚ್ ಪಿ ಇಲ್ಲಿ ಬಂದೈತಿ, ಇಲ್ಲಿ ಎಚ್ ಪಿ ಬಂದೈತಿ, ಇಲ್ಲಿ ಎಚ್ ಕ್ಯೂ ಬಂದೈತಿ, ಇಲ್ಲಿ ಎಚ್ ಪಿ ಬಂದೈತಿ. ನಮಗೆ ಇಲ್ಲಿ ಏನೈತಿ ಎಚ್ ಪಿ ಐತಿ. ಹಂಗಾರ ಇದು ಏನಾಗಲ್ಲ, ಇದು ಆಪ್ಷನ್ಸ್ ಆಗಲ್ಲ, ಇದನ್ನ ತೆಗೆದ್ ಬಿಡುದು. ಈಗ ಮುಂದಿನ ಚೆಕ್ ಮಾಡೋದು, ಇಲ್ಲಿ ಹೋಗಂತಲೇ ಪಿ ಐತಿ, ಇಲ್ಲಿ ಹೋಗಂತಲೇ ಮತ್ತೆ ಬರ್ತೈತಿ ಪಿ ಬರ್ತೈತಿ. ಮತ್ ಇದನ್ನ ನೆಕ್ಸ್ಟ್ ಚೆಕ್ ಮಾಡೋದು ಅಂದ್ರೆ ನಿಮಗ್ ಏನ ಪಾಟ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಏನೈತಿ ಆನ್ಸರ್ ಸಿಗ್ತೈತಿ, ಅಲ್ಲೇ ಆಪ್ಷನ್ಸ್ ಇರ್ತೈತಿ, ಆನ್ಸರ್ ಸಿಗ್ತೈತಿ. ಈಗ ಎಚ್ ಪಿ ಪಿ ಯಾವ್ದಾರ್ದಾವ್ ನೋಡ್ಬೇಕು, ಇಲ್ಲಿ ಎಚ್ ಪಿ ಪಿ ಐತಿ, ಇಲ್ಲಿ ಎಚ್ ಪಿ ಪಿ ಐತಿ, ಇಲ್ಲಿ ಎಚ್ ಪಿ ಪಿ ಐತಿ. ಹಂಗಾರ ಇದನ್ನ ಪೂರ್ತಿ ಚೆಕ್ ಮಾಡಬೇಕು ನಾವು. ಹೌದು, ಹಂಗಾರ ಲಾಸ್ಟ್ನೇ ಏನೈತಿ ಡಿ, ಡಿ ಮುಂದಿನ ಅಕ್ಷರ ಇಲ್ಲಿ ಇ ಆಗೈತಿ ಎಫ್ ಕೊಟ್ಟಾನ, ಹಂಗಾರ ಡಿ ಆಗೈತಿ ಏನ್ ಬರ್ತೈತಿ ಇ. ಆಪ್ಷನ್ಸ್ ಎಚ್ ಡಬಲ್ ಪಿ ಪಿ ಇ ಯಾವ್ದೈತಿ ಚೆಕ್ ಮಾಡ್ಬೇಕು. ಎಚ್ ಡಬಲ್ ಪಿ ಪಿ ಇ ಆಪ್ಷನ್ ಯಾವ್ದು ನಮ್ದ ಬಿ2. ಹೌದು, ಮುಂದಿನ ಕ್ವಶನ್ ಏನೈತಿ ನೋಡೋಣ ಬರ್ರಿ. ಇಲ್ಲಿ ಏನ್ ಕೊಟ್ಟಾನು ಮ್ಯಾಂಗೋ, ಮ್ಯಾಂಗೋ ಪದದಲ್ಲಿ ಅಕ್ಷರಗಳ ಮೊತ್ತ ಎಷ್ಟು ಅಂತ ಕೇಳ್ಯಾನ. ಮ್ಯಾಂಗೋ ಪದದಲ್ಲಿ ಅಕ್ಷರಗಳ ಮೊತ್ತ ಎಷ್ಟು ಅಂತ ಕೇಳ್ಯಾನ. ಅಂದ್ರೆ ಮೊತ್ತ ಅಂದ್ರೆ ಏನ ಕೂಡ್ಸುದು, ಅದನ್ನ ಅಷ್ಟು ಇದು ಮ್ಯಾಂಗೋ ಪದದ ಅಷ್ಟು ಕೂಡ್ಸಿರ ಎಷ್ಟ್ ಅಂತ ಕೊಟ್ಟಾನ ಇಲ್ಲಿ ನಿಮ್ಗೆ ಆಪ್ಷನ್ಸ್. ಅದು ಏನ್ ಅನ್ನೋದ ನೋಡೋಣ ಬರ್ರಿ. ನಿಮಗ್ ನಾವ್ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳಿಲ್ಲ, ಅದ ಆ ಟಾಪಿಕ್ ಮೇಲಿಂದ ಇದನ್ನ ಕ್ವಶನ್ ಕೊಟ್ಟಾನ. ಎಂ ಅಂದ್ರೆ ಎಷ್ಟನೇ ಅಕ್ಷರ, ಎಂ ಅಂದ್ರ 13. ನಿಮಗ್ ಹೇಳಿನ ಎಂ ಅಂದ್ರ ಹಿಂಗ್ ಎಂ ಬರ್ದಿ ಅಂದ್ರ 13, ಹಿಂಗ್ ಎಂ ಬರ್ದಿ ಅಂದ್ರ 23 ಅಂತ ಹೇಳಿಲ್ಲ. ಈಗ ಎಂ ಅಂದ್ರ ಎಷ್ಟ 13, ಎ ಅಂದ್ರ 1, ಎನ್ ಅಂದ್ರ 14, ಎನ್ ಅಂದ್ರ ಚಿಲ್ಡ್ರನ್ಸ್ ಡೇ ಅಂತ ಹೇಳಿಲ್ಲ, ಎನ್ ಅಂದ್ರ 14, ಜಿ ಅಂದ್ರ ಇಲ್ಲೇ ಐತಿ 7, ಓ ಅಂದ್ರ ಈ ಜ್ಯೋತಿ 15. ಈಗ ಇವ್ನ ಏನೈತಿ ಒಟ್ಟು ಕೂಡಿಸ್ಬೇಕ. 13 ಪ್ಲಸ್ 1 ಪ್ಲಸ್ 14 ಪ್ಲಸ್ 7 ಪ್ಲಸ್ 15 ಎಷ್ಟಾತು, ಇಲ್ಲಿ ಆನ್ಸರ್ 50 ಆಕೈತಿ. ಎಷ್ಟಾತು ಆನ್ಸರ್ ಬಿ2. ಮುಂದಿನ ಕ್ವಶನ್ ಏನೈತಿ ನೋಡೋಣ ಬರ್ರಿ. ಈಗ ಸಿ ಎ ಟಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೊಟ್ಟಾನ. ಇದು ಏನೈತಿ ಸೇಮ್ ಹಂಗ ಇಲ್ಲಿ ಪದಗಳಲ್ಲಿ ಅಕ್ಷರಗಳ ಮೊತ್ತ ಎಷ್ಟು ಕೇಳಿರ್ತಾನ. ಈಗ ಸಿ ಅಂದ್ರ ಎಷ್ಟನೇ ಅಕ್ಷರ 3, ಎ ಅಂದ್ರ 1, ಟಿ ಅಂದ್ರ ಈ ಜ್ಯೋತಿ, ಟಿ ಅಂದ್ರ 20, 3 ಪ್ಲಸ್ 1 ಪ್ಲಸ್ 20, 21, 24 ಆಪ್ಷನ್ಸ್ ಬಿ2. ಹಂಗಾರ ಇಷ್ಟೆಲ್ಲಾ ಕ್ವಶನ್ಸ್ ನಿಮ್ಗೆ ಈ ತರ ಈ ರೀತಿ ಕೇಳ್ತಾನ. ಈಗ ನಾವೊಂದ್ ಕ್ವಶನ್ ಕೇಳ್ತನು, ಅದನ್ನ ಬಿಡಿಸಿ ಏನೈತಿ ಕಮೆಂಟ್ ಮಾಡ್ರಿ. ಗುಡ್ ಮ್ಯಾನ್ ಅಂತ ಹೇಳಿ ಬರದ ಗುಡ್ ಮ್ಯಾನ್ ಅಂದ್ರ ಎಚ್ ಡಬಲ್ ಪಿ ಇ ಎನ್ ಬಿ ಓ ಅಂತ ಕೊಟ್ಟನಿ. ಹಂಗಾರ ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್ ಅನ್ನೋದ ಏನ್ ಆಕೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಅಂದು ನಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸುತ್ತೇನೆ. ಜೈ ಹಿಂದ್ ಸ್ನೇಹಿತರೆ.